ಅತ್ತೆಯರ ಚಾ ಕೇಳಿದ್ರಲ್ಲ. ಹಾಂ ತಂಬರವ ಇಲ್ಲಿ. ಈ ತಂಡಿಗೆ ಎಷ್ಟು ಸಲ ಚಾ ಕುಡಿದ್ರೆ ಒಲ್ಲೆ ಅನ್ಸಂಗಲ್ ನೋಡಿ ಜೀವ, ಬರೇ ಚಾನ ಬೇಡ್ತತಿ. ಹೌದ್ರಿ ಅತ್ತೆಯರ, ನಾಳಿಂದ ನೀರು ಕಾಸ ಒಲೆ ಐತಲ್ರಿ ಅದು ಹಂಡೆ, ಅದಕ್ಕೆ ಚಾ ಪುಡಿ ಸಕ್ಕರೆ ಹಾಕಿ ಉರಿ ಹಾಕಿಬಿಡ್ತಾನೆ ತಗೊಳ್ರಿ ಮುಂಜಾನೆದ್ದು. ಸುಮ್ಮನೆ ನಿಮಗೆ ಯಾವಾಗ ಬೇಕಾವಾಗ ಒಟ್ಟಾಡು ಸೋಸ್ಕೊಂಡು ಕುಡಿವಂತ್ರಂತ. ಕುಡಿತೇನೆ ಬಿಡಲೆ, ನಿಂದೇನು ದೊಡ್ಡಸ್ತು ಕೇಳೋದು. ಏನು ನೀನು ತವ್ರ ಮನೇಲಿದ್ದ ತಂದು ಹಾಕಂಗಲ್ಲ ಸಕ್ಕರೆ ಚಾ ಪುಡಿನ. ನನ್ನ ಮಗ ತಂದು ಹಾಕ್ತಾನ, ನಾ ಕುಡಿತೀನಿ. ಒಂದಿಟ್ಟು ಮಾಡ್ಕೊಡಕ್ಕೆ ಎಷ್ಟು ಮಾತಾಡ್ತೀನಿ ನೋಡು. ನೀವು ಹೂ ಅಂದೆ ಅಂದ್ರೆ ದಿನ ಊರಿಗೆ ಹೋಗಿ ನಾವು ಅಪ್ಪನ ಕಡೆಗೆ ಸಕ್ಕರೆ ಪುಡಿ ರೊಕ್ಕ ಇಸ್ಕೊಂಡು ಬರೋ ಮುಂದೆ ಪುಡಿ ಸಕ್ಕರೆ ತಗೊಂಬಂದು ಚಾ ಮಾಡ್ಕೊಡ್ತಾನೆ ನೋಡ್ರಿ ಅತ್ತೆಯರ. ಏನಂತೀರಿ ಇದಕ್ಕೆ? ನನ್ನ ಮಗ ಉಣ್ಣಾಕ್ ಬರೋ ಹೊತ್ತಾತು, ಹೋಗಿ ರೊಟ್ಟಿ ಹಂಚಿಡೋ ಅಂತ ನೋಡು. ಅತ್ತೆಯರ ಅವ್ರಿಗೆ ಯಾಕೆ ಹಲ್ಲು ಬ್ಯಾನ್ ಆಗಿಬಿಟ್ಟತಂತ್ರಿ, ಹಂಗಾಗಿ ರೊಟ್ಟಿ ಬೇಡ ಹೆಸರು ಕಾಳು ಉದಕ ಮುದ್ದೆ ಮಾಡೋ ಅಂದಾರ. ಸಬ್ಬಸಿಗೆ ಸೊಪ್ಪು ಹಾಕಿ ಉದಕ ಮಾಡಿಟ್ಟನ್ರಿ. ಅವ್ರು ಬಂದು ಕೈಕಾಲು ತೊಗೊಳದ್ರಾಗ 2 ಮುದ್ದೆ ತಟ್ಟು ಕೊಟ್ಟು ಬಿಡ್ತಾನ್ರಿ. ಹೌದಾ? ಹ್ಞೂ ಸರಿ ಬಿಡು ಹಂಗಾರ. ಅಂದಂಗೆ ನಿನ್ನ ರೇಣಿ ಮಗಳು ಬಂದದ್ಲಲ್ಲ, ಮಗಳ ಹಳೆಯ, ಏನಾತ ಸುದ್ದಿ? ಏನೋ ಹೊಲ ಸಲುವಾಗಿ ಜಗಳ ಪಗಳ ಅಂತದ್ರವ, ಸರಿ ಆತನ? ಬಂದದ್ಲಂತ್ರಿ, ನನಗೂ ಗೊತ್ತಿಲ್ಲ. ಈಕೆ ಹನುಮವ್ ಹೇಳಿದ್ಲು, ಹಿಂಗೆ ಭಾಗ್ಯನ ಗಂಡ ಹಿಂಗೆ ಹೋದ್ರು ರೊಕ್ಕ ತಗೊಂಡು ನಾನು ನೋಡಿದೆ ಅಂತಂದು. ಈಗ ಸುಮ್ಮನೆ ಒಂದು ಸುದ್ದಿ ಹೇಳಿಲ್ಲ ನೋಡ್ರಿ, ಏನಾರ ಆಗೋದ್ರಾಗ ಹಿಂಗೆ ಆತಲಲ್ತಕ್ಕ ಹಂಗೆ ಆತಲಲ್ತಕ್ಕ ಅಂತ ಬರೋಕಿ ಒಟ್ಟ ಯಾವ ಸುದ್ದಿ ತಗೋಲ್ ನೋಡ್ರಿ ನನ್ನ ಮುಂದೆ. ಯಾಕೆ ಆಕಿಗೇನು ಹುಳ ಕಡ್ದು ಅಂತ ಎಲ್ಲ ಹೇಳಕ್ಕೆ, ಯಾಕೆ ಈಗೇನಾಗೈತಿ? ನಂಗೇನು ಗೊತ್ತ್ರಿ ಅತ್ತೆಯರ, ಆಕೆ ಹೇಳಿಲ್ಲ ಅನ್ನೋದು ಅಷ್ಟ ಗೊತ್ತು ನನಗೆ. ನಾನು ಆಕೆ ಮನೆ ತನಕ ಹೋಗಿಲ್ಲ ಕೇಳಾಕ ಏನಾಯ್ತು ಏನಿಲ್ಲ ಅಂತಂದು. ಆಕೆ ಅಷ್ಟು ಹೇಳ್ಬೇಕಂದತಿದ್ರೆ ಹೇಳ್ತಿದ್ಲ, ಹೇಳ್ಬಾರ್ದು ಅನ್ನೋದೈತಿ, ಅದಕ್ಕೆ ಸುಮ್ಮನದಳ ಅಂತ ಪರ. ಆಕೆ ಮನೆ ತಾನು ಹೋಗಿ ಕೇಳಿ ಒಂದು ಏನಾರ ಅನಿಸ್ಕೊಂಬರೋಕ್ಕಿಂತ ನಮ್ಮ ಪಾಡೆ ನಮ್ಮ ಮನೆಗೆ ಇದ್ರೆ ಚಲೋ. ಏನು ಹೇಳಕ್ಕೆ ಬರಲ್ರಿ, ಈಗ ಎಲ್ಲ ಜನ ಬದ್ಲಾಗ್ಯಾರ, ಮೊದಲೇ ನಂಗಿಲ್ಲ. ಯಾಕೆ ಹಂಗೆ ಯಾಕಂತಿ? ಮತ್ತೆ ಯಾರು ಬದ್ಲಾಗ್ಯಾರ? ಮತ್ತೆ ಯಾರು ಯಾಕ್ರಿ ಅತ್ತೆಯರ? ಇದ ನಮ್ಮ ಚಿಕ್ಕಮ್ಮರು ಮದುವೆಗಿಂತ ಮುಂಚೆ, ವಿನಯನ್ ಮದುವೆಗಿಂತ ಮುಂಚೆ ಎಷ್ಟು ಮೇಲ್ಬಾರಿಕೆ ಮಾಡ್ಯಾರ ನನಗೆ. ಹಂಗವ ಹಿಂಗವ, ನೀನು ನನ್ನ ಮಗಳಿದ್ದಂಗವ, ಹಂಗೆ ಹಿಂಗೆ ಎಷ್ಟು ಹಂಗೆ ನನ್ನ ತಲೆ ಮೇಲೆ ಹೊತ್ಕೊಂಡು ಕುಣ್ಯಾರು. ಈಗ ನೋಡ್ರಿ ಸೊಸೆ ಹೊಟ್ಟಿಲೆಗಳಂತ ಒಂದು ಮಾತು ಫೋನ್ ಮಾಡಿ ಹೇಳಿಲ್ಲ ಹಿಂಗೆ ಆಗೈತೆ ಅಂತಂದು. ಆಕೆನ ಸುಮ್ಮನೆ ನನ್ನ ಜೊತೆ ಬಾರಲ್ಲಲ್ತಕ್ಕಂದು ಕರ್ಕೊಂಡು ಹೋಗಿದ್ಲ, ಹಂಗಾಗಿ ಹೋಗಿ ಬಂದೆ. ಅಲ್ಲಾರ ಒಂದು ಮಾತು ತೆಗೆದದ್ದು ಹಿಂಗವ ಹೋಗಿ ಹೇಳು ಅಂತಂದು. ಒಟ್ಟ ಮಾತಾಡಲಿಲ್ಲ ನೋಡ್ರಿ ಅದ್ರ ಬಗ್ಗೆ. ಏನು ತಮ್ದ ಸೊಸಿದು ಮಗಂದು ಗಂಡಂದು ಬರೀ ತಮ್ದ ತಾವು ಮಾತಾಡಿದ್ರು ಹೊರತು ನಿಮ್ಮ ಸುದ್ದಿನ ತೆಗಿಲಿಲ್ಲ ಅವರು. ಇಲ್ಲಿ ಬಿಡ್ಲೆ, ನನ್ನ ಮಗಳು ಹಂಗೆಲ್ಲ ಏನು ಇಟ್ಕೊಳಂಗಿಲ್ಲ ಮನಸ್ಸಿನಾಗ. ಎಲ್ಲ ಹೇಳ್ತಾಳ, ಅದು ಯಾಕಾರ ಲಕ್ಷ್ಯ ಆಗಿರಕ್ಕಿಲ್ಲ. ಇಲ್ಲ ಈಗ ಹೇಳಲ್ಲ ಸುಮ್ಮನೆ, ಮತ್ತಿನ್ನೇನು ಅಂತ ಹಂಗೆ ಸುಮ್ಮನಾಗಿರ್ಬೇಕು ಅಷ್ಟ. ಆಕಿ ನೀನು ಅದನ್ನ ದೊಡ್ಡ ಪಟ್ಟಿ ಹಚ್ಚಕ್ಕೆ ನಿಮ್ಮ ಅವ್ವ ನಿಮ್ಮಪ್ಪ ಬೇಕಾದ್ದು ಬಿಟ್ಟು ಮಾಡೋಲ್ರಕ್ಕ, ನಿನಗೇನು ಲೆಕ್ಕಕ್ಕೆ ಬರಂಗಿಲ್ಲ. ನನ್ನ ಮಗಳು ಇದು ಒಂದು ಹೇಳಿಲ್ಲ, ಚಿಕ್ಕಮ್ಮರ ಹಂಗೆ ಚಿಕ್ಕಮ್ಮರ ಹಿಂಗೆ ಅಂತಂದು ಅವಕ್ಕಿ ಮೇಲೆ ಇಲ್ಲ ಬರದ್ದ ಹೇಳಕತ್ತಿದೆ ಈಗ. ಅತ್ತಿಯರ ನೀವು ಯಾವಾಗ ನಿಮ್ಮ ಮಗಳು ಬಿಟ್ಟು ಕೊಟ್ಟಿರಿ ಹೇಳು? ಹೋಗ್ಲಿ ಬಿಡ್ರಿ, ಹೆಚ್ಚಿಗೆ ಮಾತು ಯಾಕೆ ತರಿ ಚಾಕಪ್ಪ ಒಕ್ಕನ್ನ ಒಳಗೆ. ಅಯ್ಯ ನಿನ್ನ ದೇವನ ಸೂಲ್ಗಿತ್ತಿ ಅಂತಕ್ಕೆ ಕೈ ಏನು ಕಪ್ ಬರಗನ್ನ ಕಿತ್ಕೊಂಡು ಹೋಗ್ತಿಯಲ್ಲ, ಕೈಗೆ ಹರ್ಕಂದ್ರೆ ನಂದು ಇನ್ನು ಅಂದಂಗೆ ಆತಲ್ರಿ ಅತ್ತಿಯರ್ ನೀವು? ಇಲ್ಲವಾ ನಾನೇನು ಅಂದಲ್ ತೆಗಿ. ಏನು ಮಾಡಕತ್ತೀವ ನಲ್ದಕ್ಕ ಆತ ಕೆಲಸ? ಕೆಲಸ ಎಲ್ಲ ಆಗೈತೆ ಬಾರ ಶರಕ. ಒಂದು 2 ಮುದ್ದೆ ಮಾಡ್ಬೇಕಾ? ನಿಮ್ಮ ಅಣ್ಣಾರು ಬಂದ್ಮೇಲೆ ಮುದ್ದೆ ಹೆಸರಿಟ್ರಾತ. ಅವು ಏನು 2 ಮುದ್ದೆ ಮಾಡೋದು ಏಟತ್ತ ಅಂದು ನಿಂತ್ಕೊಂಡಿದ್ದು ನೋಡು. ಹೌದೇನಾ? ಮತ್ತು ಬಡ 2 ಮುದ್ದಿನ ತಟ್ಟಿಟ್ಟು ಬಂದ್ಬಿಡ. ಆಕೆ ಸುಮ್ಮಿ ಹೇಳಿ ಕಳಿಸಿದ್ಲ, ಕರ್ಚಿಕಾಯಿ ಮಾಡಕ್ಕೆ ಬರ್ಬೇಕಂತ ತೊಡವ ಅಂತಂದು ಆಕೆ ಪಲ್ಲವಿ ಬಂದು ಹೇಳುವಲ್ಲ ನನಗೆ, ಅದಕ್ಕೆ ಬಂದೆ. ಹೌದಾ? ನಿಮ್ಮ ಮನೆಗೆ ಹೇಳಿ ಕಳ್ಸೋಣ ನೋಡು. ಇಲ್ಲ ಇದ್ರೆ ನಮ್ಮ ಮನೆಗೆ ಏನು ಬಂದು ಹೇಳಿಲ್ ಬಿಡು, ಯಾರು ಬಾರವ ಕರ್ಚಿಕಾಯಿ ಮಾಡಿಕೊಡುವಂತೆ ಅಂತಂದು. ಕರಿಲ್ದಾರ ಮನೆಗೆ ಕೆರನ್ನು ಬಿಡಬಾರ್ದಂತವ. ಬರಲ್ ತೆಗಿ ನಾನು, ಯಾಕೆ ಸುಮ್ಮಿಗೆ ಭಾರಿ ದೌಲತ್ ಬಂದೈತಿ ಈಗ. ಸುಮ್ಮನೆ ಕರಿಲ್ದಾರ ಮನೆ ಮುಂದೆ ನಾವ್ಯಾಕೆ ಹೋಗಿ ನಿಂದಿರ್ಬೇಕು? ನೀನು ಕರ್ದಾಳಲ್ಲ ಹೋಗಿ ನೀ ಮಾಡು. ಪಾಪ ನಿನ್ನೆ ಬೇಡ ಅಂದ್ರೆ ತಪ್ಪಾಕೈತೆ ನಂದು. ಹೋಗಲ್ಲ ಅಲ್ತಕ್ಕ, ಹಂಗೆಲ್ಲ ಏನು ಮಾಡೋದಿಲ್ಲ. ಸುಮ್ಮನೆ ನೆನಪು ಹರಿರ್ಬೇಕು ಬಾ. ನೀನು ಇಲ್ಲೇ ಅದಿಯಲ್ಲ ಮಗ್ಲನ, 2 ಹೆಜ್ಜೆ ಮಾಡೋ ಮುಂದೆ ಕರೆದ್ರಾತಂದು ಸುಮ್ಮನಾಗಿರ್ಬೇಕು. ಮತ್ತು ನಾನು ನೋಡಿದ್ರೆ ಒಮ್ಮೆ ಇರ್ತಾನೆ ಒಮ್ಮೆ ಇರಂಗಿಲ್ಲ ಊರಾಗ. ಊರ ಮೇಲೆ ಜಾಸ್ತಿ ಹೋಗಿರ್ತಾನಲ್ಲ ನಾನು, ಅವ್ರೂರು ಇವ್ರೂರು ಅಂತಂದು. ಅದಕ್ಕೆ ನನಗೆ ಹೇಳಿ ಕಳಿಸಿ ಕಾಣ್ತೈತಿ. ನೀನು ಎಲ್ಲ ಪಟ್ಟಿಗೆ ಹಚ್ಚಕ್ಯವ, ಯಾಕೆ ಈಗಂತೂ ಭಾಳ ಲೆಕ್ಕಕ್ಕೆ ಹಿಡಿತೀನಿ ನೀನು. ಕೇಳಿಲ್ಲ ಈಗ ಕೇಳಿಲ್ಲ ಅಂತಂದು. ಮೊನ್ನೆ ನಿಮ್ಮ ಚಿಕ್ಕಮ್ಮರಿಗೆ ಹಂಗೆ ಅನ್ನಕತ್ತಿದ್ದೆ, ಅವ್ರು ನನಗೆ ಹೇಳೇ ಇಲ್ಲ ಅಂತಂದು. ಹಂಗೆ ಬಿಡ ಶರವಾದ. ಮೊನ್ನೆ ತವ್ರ ಮನೆಯವರು ಒಂದು 4 ತೊಲೆ ಬಂಗಾರ ಕೊಟ್ಬಿಟ್ಟಾರ. ಈಗ ಹಂಗೆ ಹೀಗೆ ಹಿರಿಕಾಯಿ ಆಗಿಬಿಟ್ಟಾಳ. ಯಾರ್ಯಾರು ಬೇಡ ನೋಡು, ಬೇರೆಯವ್ರಿಗೆಲ್ಲ ದೌಲತ್ ಬಂದಿರೋದೆ ತನಗ ಬಂದತೆ, ಅದನ್ನು ತೋರಿಸ್ಕೊಳಕ್ಕಾಗೋಲ್ದು ಅಂತಂದು ಮಂದಿ ಮೇಲೆ ಎಲ್ಲರಿಗೆ ಹೇಳಿ ಕೇಳಕತ್ತಾಳ. ಯಾಕೆ ಇಷ್ಟು ದಿನ ಆಕೆ ಏನು ಮಾಡಿದ್ರೂ ಎಲ್ಲ ಸಹಿ ಅಂತದ್ಲು. ಈಗ ಯಾಕೆ ಒಮ್ಮೆಟ್ಗೇನ ಆಕಿಗೆ ದೌಲತ್ ಬಂದೈತಿ, ಈಕಿಗೆ ದೌಲತ್ ಬಂದೈತಿ, ಇವೇನು ಹೊಸ ಮಾತು ಕಲ್ತ್ಬಿಟ್ಟಾಳ ನನ್ನ ಸೊಸಿ ಈಗ. ಅಯ್ಯ ಹೋಗಲ್ಲ ಅಲ್ತಕ್ಕ, ಏನು ತಪ್ಪು ತಿಳ್ಕೊಂತೀವ ನೀನಂತ್ರ. ಹಂಗೆಲ್ಲ ಏನು ಎಲ್ತಗಿ. ನಾನು ಮತ್ತೆ ಹುಡುಗಿದ್ರಿಗೆ ಏನು ಹೇಳಿ ಕಳ್ಸೋದು? ನಾನು ಹೋಗಿ ಹೇಳಿದ್ರಾತು ಮೊನ್ನೆ. ಅದ ನಮ್ಮ 4ನೇ ಸುದ್ದಿ ಒಂದು ಮಾತಾಡಿದ್ವಲ್ಲ, ಅದನ್ನು ಒಟ್ಟು ಹೇಳಿದ್ರಾತು ಅಂತೇಳಿ ನಾನು ಬಂದ್ರಾತು ಅಂದ ನನ್ನ ಮಗಳಿದ್ರೆ ಹೇಳಿ ಕಳಿಸಿಲ್ಲ ಅಷ್ಟೇ. ನೀನು ಅದಕ್ಕೆ ಏನೇನಾರ ಅನ್ನಕ್ಕಿವ
ಲಲಿತಕ್ಕ ನೀನು ಯಾರ ಮೇಲೆ ಯಾಕೆ ಸಿಟ್ಟಾಗವ, ನನ್ನ ಮೇಲೆ ಮಾತ್ರ ಸಿಟ್ಟಾಗಕ್ಕೆ ಹೋಗಬೇಡ. ನನಗೆ ನಿನ್ ಬಿಟ್ರೆ ಮತ್ತೆ ಯಾರೂ ಇಲ್ಲ ಲಲಿತಕ್ಕ. ಯಾಕಲೇ ಸುಮ್ಮಿ, ನಿನಗಷ್ಟ ಏನ ಲಲಿತಕ್ಕ? ನನಗೂ ಗೆಳತಿನ, ನನಗೂ ಜೀವಕ್ಕಿಂತ ಹೆಚ್ಚಾಕಿ. ನಾವು ಮೂವರು ಒಂದೇ ತಾಯಿ ಹೊಟ್ಟೆ ಹುಟ್ಟಿಲ್ಲ ಅನ್ನೋದಷ್ಟ ಅಕ್ಕ ತಂಗಿಯರಂಗದವಿ. ಸರಿ ತಗಲ್ಲಲ್ಲಿ, ನೀವು ಮಾತಾಡ್ಕೇರಿ, ನಾವು ಹೊಲ ಕಡೆ ಹೋಗಿ ಬರ್ತಾನೆ ಒಂಚೂರು. ನಾವು ಹೋದೆ ಅಂದ್ರೆ ಅವನು ಉಣ್ಣಾಕ್ ಬರ್ತಾನೆ. ಆಳಿನ ಮೇಲೆ ನೋಡ್ಕೆ ಅಂತ ನಿಂತ್ರೆ ಸಾಕು, ಏಟ ಒಟ್ಟು ಬದುಕತ್ತೆ ಅಲ್ಲಿ ಹೊಲದಾಗ. ಹ್ಞೂ ರೀ ಅತ್ತೇರ. ಏವಾ ಲಲಿತಕ್ಕ ಹೋಗ್ಲಿ ಬಿಡ, ಕರಿಲಾರ್ದು ನಂದ ತಪ್ಪಾತು. ಈಗ ಹೇಳು, ಹುಡುಗಿಗೆ ಬದುಕಿ ಬುತ್ತಿ ಮಾಡ್ಬೇಕು, ಏನೇನು ಮಾಡ್ಕೆಲ್ಲಿ ಏನೇನು ಬಿಡಲಿ, ಮತ್ತು ನಿನಗಾದ್ರೆ ನಿಮ್ಮ ಚಿಕ್ಕಮ್ಮರ ಕಡೆ ಮಾತಾಡಿರ್ತೀವಿ ಗೊತ್ತಿರ್ತೈತಿ ಅಂತ ಕೇಳೋಣ ಅಂತ ಬಂದೆ. ಏನೇನು ಅನ್ನಕ್ಕೇನೈತಲೆ, ಎಲ್ಲ ಮಾಡ್ಕೊಳದ. 3 ದಿನಸಿನ ಪಲ್ಯ ಮಾಡ್ಕೆ, ಒಂದು ಕಾಳಿನ ಪಲ್ಯ ಮಾಡ್ಕೆ, ಒಂದು ಕೊರದ ಹಿಟ್ಟಿನ ಪಲ್ಯ ಮಾಡ್ಕೆ, ಒಂದು ಬದ್ನಿಕಾಯಿ ಎಣ್ಗಾಯಿ ಮಾಡ್ಕೆ, ರೊಟ್ಟಿ ಚಪಾತಿ, ಒಂದಿಟ್ಟು ಮೊಸರು ಬುತ್ತಿ ಮಾಡ್ಕೆ, ಮತ್ತು ಕಡಲೆ ಚಟ್ನಿ ಗುರಳ್ ಹಿಂಡಿ ಇವೆಲ್ಲ ಇದ್ದದ್ದೇ ಅಲ್ಲ. ಮತ್ತು ಅದ್ರ ಜೊತೆಗೆ ಒಂದಿಟ್ಟು ಏನರ ಸಿಹಿ ಅಡುಗೆ ಮಾಡ್ಕೆ, ಇಲ್ಲ ಹೊರಗಿಂದ ತರಿಸ್ಕೊಂತಾನೆ ಅಂದ್ರೆ ಅದನ್ನಾರ ಮಾಡ್ಕೆ ಮುಟ್ಟು ಹೊತ್ತು ಅಲ್ಲಿಗೆ. ಮತ್ತೇನು ಮಾಡ್ತೀವ, ಹುಡುಗಿಗೆ ಮೊದಲೆಲ್ಲ ಬರೀ ಒಂದು ಜಂಪರ್ ಪೀಸ್ ಕೊಟ್ಟು ಬಳೆ ಇಡಿಸಿ ಅದೆಲ್ಲ ಮಾಡ್ತಿದ್ರು. ಈಗ ಒಂದು ಸೀರೆನ ಕೊಡ್ತಾರೆ, ಒಂದು ಸೀರೆ, ಒಂದು ಜಂಪರ್ನ ಅರಿಬಿ, ಬಳೆ, ಹೂವು, ಹಣ್ಣು ಕಾಯಿ ತಗ, ಮತ್ತು ಅಲ್ಲಿ ಎರದ ಮೇಲೆ ಅವನ್ನೆಲ್ಲ ಉಡಿ ತುಂಬಕ್ಕೆ ಬೇಕಾಕತಿ. ಸರಿ ತಗಲ್ಲಲ್ತಕ್ಕ, ಕಷ್ಟ ಮಾಡ್ತಾನಂತ ಅಂದಾಗ ನಿನ್ನಂತೆ ಇನ್ನೊಂದು ಮಾತು ಹೇಳ್ಬೇಕತ್ತ ಲಲ್ತಕ್ಕ. ಹೇಳಲೆ, ಅದಕ್ಕೇನು? ನೀನಾಗೆ ಹೇಳಿದ್ರೆ ಕೇಳ್ತಾನೆ, ನಾನಾಗೆ ಅಂತ ಏನು ಕೇಳಕ್ಕೆ ಹೋಗಲ್ಲವ. ಯಾಕೆ ಬೇಕಾಗೈತಿ ಪಾಪ? ಒಂದು ಹೇಳೋ ಅಂಥ ಸಮಾಚಾರ ಇರ್ತಾವೆ, ಒಂದು ಹೇಳಲಾರ್ದಂಥವು ಇರ್ತಾವೆ. ಮತ್ತು ಈಕೆನವ ಲಲ್ತಕ್ಕ ಎಲ್ಲ ಕೇಳ್ತಾಳ. ಈಕೆ ಮನೆ ವಿಚಾರ ನಮಗೂ ಹಂಗೆ ಹೇಳ್ತಾಳೆ. ನಾನು ಹಂಗೆ ಅನಿಸ್ಕೊಳಕ್ಕೆ ಒಂದು ಮಾತು ನನಗೆ ಮನಸ್ಸಿಲ್ಲವ. ಅದಕ್ಕೆ ಲಲ್ತಕ್ಕ ನೀ ಯಾಕೆ ಹಿಂಗೆ ಮಾತಾಡಕತ್ತೆ ಅಂತ ನನಗೆ ಅರ್ಥ ಆಕತೆ. ನೀನು ಸುಮ್ಮನೆ ಹಿಂಗೆಲ್ಲ ಮಾತಾಡ್ಬೇಡವ, ನನಗೆ ಬೇಜಾರಾಕತಿ. ಅದೇನಂದ್ರೆ ನಿನ್ನೆ ನಮ್ಮ ನಾದ್ನಿ ಗಂಡ ಬಂದಿದ್ರು, ಅವ್ರಿಗೆ ಏನೇನು ಕೊಡೋದಿತ್ತು ಎಲ್ಲ ಕೊಟ್ಟು ಸುದ್ದಿ ಮಾಡಿ ಕಳಿಸಿದ್ವವ. ಒಂದು ದೊಡ್ಡ ತಲೆನೋವು ತಪ್ಪಿತು. ಹೌದು, ಒಂದು ಸ್ವಲ್ಪ ಸುದ್ದಿ ಮಾಡಿಲ್ಲಲ್ಲೇ, ಏನಾರ ಆದ್ರಾಗ ಏಟ್ನಾಗ ಓಡ್ಬಿಡ್ತಿದ್ದಿ. ಶರಕ್ಕ ಹಂಗಾತು, ಶರಕ್ಕ ಹಿಂಗಾತು, ಲಲ್ತಕ್ಕ ಹಂಗಾತು ಅಂತಂದು ಏನು ಹೊಲನ ಬರೆದು ಕೊಟ್ರೆ ಏನು? ಇಲ್ಲವಾ, ಅವ್ರಿಗೇನು ಹೊಲ ಬರ್ಕೊಟ್ಟಲ್ ತೆಗಿ, ಅವೇನು ಉಳಿಸ್ಕೊಳವೇನು, ಎಲ್ಲ ಮಾರ್ಕೊಂಡು ತೂರ್ಕೊಂಡು ಹೊಕ್ಕವ. ಹಂಗಾಗಿ ಹೊಲ ಬರಕ್ಕೆ ಕೊಟ್ಟಲ್ಲ. ಮತ್ತು ನಿಮ್ಮಿದ್ರಿಗೇನು ಸುಳ್ಳು ಹೇಳೋದು, ಇದ್ದದ್ದು ಹೇಳಿಬಿಡ್ತಾನೆ ನೋಡು. ನಮ್ಮ ಬೀಗರ ಕಡೆಗೆ ಹೊಲದ ಕಾಗದ ಪತ್ರ ಎಲ್ಲ ಕೊಟ್ಟು ಒಂದಿಷ್ಟು ರೊಕ್ಕ ಇಸ್ಕೊಂಬಂದು ಸುದ್ದಿ ಮಾಡಿ ಕಳಿಸ್ಬಿಟ್ವಿ. ಎಡಬಲ್ಲ ಬರಬೇಡವ, ನನ್ನ ತಾಯಿ ದೊಡ್ಡಕ್ಕಿದೆ ನೀನು ಅಂತ ಹೇಳಿ ಕಳಿಸ್ಬಿಟ್ವಿ. ಹೌದನ? ಚಲೋ ಆತ್ ಬಿಡು, ಮತ್ತೇನೈತಿ. ಅವತ್ತ ಹೇಳಿದ್ವಿ, ನೀನ ಕೇಳಿಲ್ಲವ. ಹೇಳಿದ್ ಬಿಡಲ್ಲ ಅಲ್ತಕ್ಕ, ಆದ್ರೆ ನಾವ ಮನಸ್ಸು ಮಾಡಲಿಲ್ಲ. ನನ್ನ ಗಂಡ ಕಳ್ಬಳ್ಳೆ ಬೇಡ, ಮೊದ್ಲ ಮಗಳು ಕೊಟ್ಟವಿ, ಹಾಂಗೆ ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ರ ಏನು ಮಾಡ್ತಿದ್ವಿ, ಇದು ತೀರಾ ಕುತ್ತಿಗೆ ಬಂದ್ಬಿಟ್ಟತ್ತ. ಹಾಗಾಗಿ ಬಿಟ್ಟು ಹೋಗಿ ಮೊದಲು ರೊಕ್ಕ ಇಸ್ಕೊಂಬಂದು ಅವ್ರಿಗೆ ಕೊಟ್ವಿ. ಮತ್ತು ಲಲಿತಕ್ಕರ್ನ ನಾಗಣ್ಣರ್ನ ಯಾರನ್ನಾರು ಕರೆದ್ರಾಕತ್ತಲ್ಲ ರೊಕ್ಕ ಕೊಡೋ ಮುಂದೆ ಒಟ್ಟು ಇರ್ತಿದ್ರು, ಕೊಟ್ಟಾಗ ತಗೊಂಡಾಗ ಅಂತ ನಾನು. ಇವರಿದ್ದು ನನಗೆ ನಾಚಿಕೆ ಆಕತಿ, ಅವ್ರನ್ನೆಲ್ಲ ಕರಿಬೇಡ ಹಂಗೆ ಹಿಂಗೆ ಅಂತ ಅನ್ನಕತ್ತಿದ್ರ. ಹಂಗಾಗಿ ಸುಮ್ಮನೆ ಆಗ್ಬಿಟ್ನವ. ಹೌದನ? ಹೋಲ್ ಬಿಡತ್ಲ, ಎಲ್ಲ ಸುದ್ದ ಆತಲ್ಲ, ಅಷ್ಟ ಸಾಕು. ನೆಮ್ಮದಿಯಾಗಿದ್ರೆ ಅಷ್ಟ ನೋಡವ. ಊಟಲಿದ್ರು ಒಂದು ಒಪ್ಪತ್ತು ಸುಮ್ಮನೆ ಇರ್ಬೋದು, ಆದರೆ ಈ ಉಪದ್ರವ ಇದ್ರೆ ಮಾತ್ರ ತಡ್ಕೊಳಕ್ಕಾಗಂಗಿಲ್ಲ. ಕೊಟ್ಟು ಕೈ ತೊಕೊಂಡ್ರಲ್ಲ ಬಿಡು, ಚಲೋ ಆತತ್ಲ. ಅಂದಂಗೆ ಮತ್ತೆ ಎಂದು ಹೋಗೋದು ಇಟ್ಕೊಂಡಿದ್ದಿ ಕುಬ್ಸ ಮಾಡಕ್ಕ ಮಗಳಿಗೆ? ಇದಕ್ಕೇನು ಮಂದಿ ಹೊಂಡ ಸಂಗಲ್ಲಲ್ಲ ಲಲ್ತಕ್ಕ, 2 ದಿನ ಬಿಟ್ಟು ಹೋಗೋದು. ಒಂದಿಟ್ಟು ಎಣ್ಣೆ ಮಾಡ್ಕೋಬೇಕಲ್ಲ, ಕರ್ಚಿಕಾಯಿ ಸುರಂದು ಹೋಳಿಗೆ ಅವನ್ನೆಲ್ಲ ಹೊರಗಿನ ದಿನಸಿನ ತಗೊಂತಾನೆ. ಆದ್ರೆ ಒಟ್ಟು ಮನೆಯಿಂದ ನನ್ನ ಕೈಯಲ್ಲೇ ಮಾಡಿದ್ದು ಒಟ್ಟು ಇರಲಿ ಅಂತ ಚಕ್ಲಿ ಕ್ವಾಡ್ಬಳ್ಳಿ ಇಂಥವೆಲ್ಲ ಮಾಡ್ಕೋಬೇಕಂತ ಮಾಡೇನಿ. 2 ದಿನ ಬೇಕು ಟೈಮ್. ಅದಕ್ಕೆ ನೀನು ಬಂದ್ಬಿಡು, ಗಡ ಹಾಕವು. ನಾಳೆ ಬಿಟ್ಟು ನಾಡ್ದು ಹೋಗೋದು ನೋಡು. ಮತ್ತು ಸೀರೆಲೆ ಅದಾವೇನು ಮನ್ಯಾಗ? ಇವ ಮೊನ್ನೆರ ಮದುವೆಗ ಆಯರ್ ಮಾಡಿದ ಸೀರೆ ಜಗ್ಗ ಅದಾವು. ಅದಲ್ದ ನಮ್ಮ ಬೀಗ್ತ ಕೊಟ್ಟದ ಸೀರೆ, ಬೀಗ್ತರ್ ಸೀರೆ ಹಂಗೆ ಇಟ್ಟದು ಊಟ ಇಲ್ಲ. ನಾನು ಅದ ಸೀರೆನ ಒಯ್ದು ಮಾಡಿ ಬಂದ್ಬಿಡ್ತೇನೆ ನನ್ನ ಮಗಳಿಗೆ. ಹೌದಾ? ಚಲೋ ಆತ್ಬಿಡ ಹಂಗಾರ. ಒಟ್ಟು ಅಡುಗೆ ಆಟ ಮಾಡ್ಕೊಂಡು ಹೊಂಡದ ಆಟ ಅಲ್ಲ. ನಡಿಯವ ಬಡ ಹುಡುಗರು ಬರೋದ್ರಾಗ ಒಟ್ಟು ಏನೇನಾರ ಮಾಡಿಟ್ಟು ತೆಗೆದು ಇಟ್ಬಿಡು. ಇಲ್ಲ ಹುಡುಗರ ಕೈ ಸಿಕ್ಕು ಅಂದ್ರೆ ಮುಗ್ದ ಹೋತ್ ನೋಡು. ಒಳಗೆ ಹೋಗೋದು ಬರೋದು ಕೈ ಹಾಕೋದು ಮಾಡಿ ಕಲೆನ ಮಾಡಿಬಿಡ್ತಾರ ಅವ್ರು. ಗಡ ಬಾರ ಅಲ್ಲಲ್ತಕ್ಕ, ನಾ ಹೋಗಿ ಒಟ್ಟು ಅಣಿಯಾರ ಮಾಡ್ತಾನೆ. ಸರಿ ತಗ, 2 ಮುದ್ದೆ ತಟ್ಟಿಟ್ಟು ಬರ್ತಾನೆ ಅಂತ ನಡೀನಿ ಮುಂದಕ್ಕೆ. ಅಲ್ಲಲ್ಲೇ ಸುಮ್ಮಿ, ನಿಮ್ಮ ನಾನ್ನೆಲ್ಲ ಹೋಗಳ ಪತ್ತೆ ಎಲ್ಲಕ್ಕಿದ ಅಂತ ಅಂದದ್ದಲ್ಲ ನೀನು. ಇಬ್ರು ಹೆಂಗೆ ಜೊತೆಲಿ ಬಂದ್ರಿ ಅವರು? ಮತ್ತು ಇಬ್ರು ಜೊತೆಲಿ ಬಂದೆ ಅಂದ್ರೆ ನಿಮ್ಮ ಕಾಕ ಯಾಕ ಅವತ್ತಷ್ಟು ಹರಡಿದ? ನಾವು ಹಂಗೆ ತಿಳಿದಿದ್ವಿ ಎಲ್ಲಿ ಹೋಗಳ ಏನ ಅಂತಂದು. ಅವರಾಗಿ ಬಂದು ಹೇಳೋ ತನಕ ಗೊತ್ತಿದ್ದಿಲ್ಲ. ಇವರಿಬ್ರು ಪಾರ್ಕ್ನಾಗ ನಿಂತ್ಕೊಂಡು ಮಾತಾಡಕತ್ತಿದ್ರು. ಅಲ್ಲೇ ಅನುಮಾನ ಬಂತು ನಮಗೆ, ಏನಾಯ್ತು ಇವ್ರು ಹೆಂಗೆ ಇಬ್ರ ಜೊತೆ ಕೂಡ್ಕೊಂಡು ಬರಕತ್ತಾರ ಅಂತಂದು. ಆಮೇಲೆ ಮನೆ ಬಂದಮೇಲೆ ನಾವು ಕೇಳೋಕ್ಕಿಂತ ಮುಂಚೆ ತಾವ ಹೇಳಿಬಿಟ್ರೆ, ಹಿಂಗೆ ನಮ್ಮ ಅವ್ವನ್ನ ತಂಗಿಯ ಅಕ್ಕನ ಅಂದ್ರವ. ಆಕಿ ಮಗಳ ಅತ್ತಿಗೆ ಮಗ ನಿನ್ನ ಅಷ್ಟು ದೂರದ ಸಂಬಂಧ ಹೇಳಿದ್ರು. ಅವ್ರು ನಮಗೆ ಗೊತ್ತನಿಲ್ಲ, ಪರಿಚಯನೇ ಇಲ್ಲ. ಹಂಗಾಗಿ ಅವ್ರ ಊರಾಗಿದ್ಲಂತವ ಈಕಿ.
ಫೋನ್ ಮಾಡ್ಸಕ್ಕ ಈಕೆ ಕೈಯಾಗ ನಂಬರ್ ಇಲ್ಲ, ಫೋನೂ ಇಲ್ಲ, ಮತ್ತಿನ್ನೇನು ಹಾಗಾಗಿ ಫೋನ್ ಹಚ್ಚಿಲ್ಲ, ಯಾವಳಿಲ್ಲ. ನಾವು ನೋಡಿದ್ರೆ ಇಲ್ಲ ಎದೆ ಬಾಯ್ ಬಿಟ್ಟದ ಅಂತ ಕುಂತ, ಎಲ್ಲಿ ಹೋದ್ಲು ಅನ್ಕಂತ ಆಕೆ ಆರಾಮ ಊರ ಅಡ್ಡಾಡ್ಕೊಂತ ಕುಂತ್ಬಿಟ್ಟಾಳ. ಫ್ರೀ ಬಸ್ ಚಾರ್ಜ್ ಅಲ್ಲ, ರೊಕ್ಕ ಕೊಡಂಗಿಲ್ಲ ಏನಿಲ್ಲ, ಯಾವ್ದಾರ ಊರಿಗೆ ಹೋಗ್ಲಿ ಎಲ್ಲರ ಇಳ್ಕಲ್ಲಿ.